ಒಂದಿಷ್ಟು ಜನನ್ನ ಜಾಯಿನ್ ಮಾಡ್ಕೊಳ್ಳೋಣ. ಯಾರು ಫಸ್ಟ್ ಜಾಯಿನ್ ಆಗ್ತಾರೆ ನೋಡೋಣ. ಶ್ರವಣ ಬೆಳಗೊಳಕ್ಕೆ ಬನ್ನಿ. ನನ್ನ ಬಾಲ್ಯದ ಸಮಯನ ಬನ್ನಿ 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 ಮೇಡಮ್. ಹಲೋ 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 ಹಲೋ, ಹೇಗಿದ್ದೀರಾ? ನಿಮ್ ಹೆಸರು ಹೇಳಿ, ಎಲ್ಲಿಂದ ಹೇಳಿ, ಏನ್ ಮಾಡ್ತಾ ಇದೀರಾ ಹೇಳಿ. ನನ್ನ ಹೆಸರು ಅನಿತಾ ಅಂತ. ರೋಶ್ನಿ ಬಾಚಿನ ಇಲ್ಲಿ. ನನ್ ಮಗಳಗ್ ನೀವು ತುಂಬಾ ಫೇವ್ರೇಟ್. ಹೌದಾ? ರೋಶ್ನಿ ನೆನ್ನೆ ತಾನೇ ವಿಡಿಯೋ ನೋಡ್ತಾ ಇದ್ಲು. ನಮಸ್ಕಾರ ರೋಶ್ನಿ ಅವರೇ. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ರೋಶ್ನಿ ಮಾತಾಡೋದು ನನ್ನ ಹತ್ರ ಮತ್ತೆ ಮಾತಾಡ್ತಾನೆ ನೀನು. ನನ್ ಫೇವ್ರೇಟ್ ಅಂತ ಹೇಳ್ತೀಯ, ನನ್ಗೂ ನೀನ್ ಫೇವ್ರೇಟ್ ಗೊತ್ತಾ ಇವಾಗ? ಥ್ಯಾಂಕ್ ಯು ಹೇಳಂಗಿಲ್ಲ. ಕನ್ನಡಿಗರು ಬರೀ ಧನ್ಯವಾದ ಮಾತ್ರ ಹೇಳ್ಬೇಕು. ಧನ್ಯವಾದಗಳು. ನಾವು ಬೆಂಗಳೂರವರು, ನಾವಿರೋದು ಆಸ್ಟ್ರೇಲಿಯಾದಲ್ಲಿ. ಮೇಡಮ್, ಆಸ್ಟ್ರೇಲಿಯಾದಿಂದ ನಿಮಗೆ ನಾನು ಮಾತಾಡ್ತಿರೋದು. ಆಸ್ಟ್ರೇಲಿಯಾದಿಂದ ಕಾಲ್ ಮಾಡಿರೋದ ನೀವು? ಹೌದು, ಆಸ್ಟ್ರೇಲಿಯಾದಿಂದ. ಹೆಂಗಿದೆ ಅಕ್ಸೆಪ್ಟ್ ಮಾಡಿದ್ದು. ನಾನು ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಿದೆ, ಅಲ್ಲೂ ಕೂಡ ಇದೇ ತರ ಮಾತಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಒಬ್ನೇ ಮಾತಾಡ್ತಾ ಇದ್ರೆ ಲೈವ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಯಾರು ನಮ್ಮ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ ಇದೆ ಅವ್ರ ಹತ್ರ ಮಾತಾಡಿದ್ರೆ ಒಂದ್ ಅರ್ಥ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ಎಲ್ಲರ ಹತ್ರ ಮಾತಾಡೋಣ ಅನ್ಕೊಂಡೆ. ಇವಾಗ ತಾನೇ ನಾನು ಯುಗಾದಿ ಫಂಕ್ಷನ್ ನ ಅಟೆಂಡ್ ಮಾಡ್ಕೊಂಡು, ಕನ್ನಡ ಸಂಘದಿಂದ ಫಂಕ್ಷನ್ ಇತ್ತು, ಯುಗಾದಿ ಪ್ರೋಗ್ರಾಮ್ ಮಾಡಿದ್ರು. ಇವಾಗ ತಾನೇ ಬಂದು ನನ್ನ ಇಯರಿಂಗ್ಸ್ ಎಲ್ಲ ಬಿಚ್ಚಿ ಇಟ್ಟೆ. ಇವಾಗ ಮೊಬೈಲ್ ಎತ್ಕೊಂಡು ನಿಮ್ನ ನೋಡ್ದೆ, ಪಟ್ ಅಂತ ಎಕ್ಸೆಪ್ಟ್ ಮಾಡಿದ್ರಿ. ಆಸ್ಟ್ರೇಲಿಯಾದಲ್ಲಿ ಕನ್ನಡಿಗರು ಹೇಗಿದ್ದಾರೆ? ತುಂಬಾ ಚೆನ್ನಾಗಿದೆ. ನೀವು ನಾನ್ ನೋಡ್ತಾ ಇದ್ದೆ ನಿಮ್ಮ ವ್ಲಾಗ್ಸ್ ಅಲ್ಲಿ. ಆಸ್ಟ್ರೇಲಿಯಾಗ್ ಬರ್ತೀರಾ ಅಂತ ಗೊತ್ತಾಯ್ತು. ಬಂದ್ರೆ ಖಂಡಿತ ನಮ್ಮ ಮನೆಗ್ ಬಂದ್ಬೇಕು ನೀವು. ಶೋರ್. ಏನ್ ಬೇಕು, ವೆಜ್ ನಾನ್ ವೆಜ್ ಮುದ್ದೆನ ಏನ್? ಓಕೆ ಓಕೆ. ಕರ್ನಾಟಕದ ಅಡಿಗೆ ನಿಮ್ ಹಸ್ಬೆಂಡ್ ಹೇಗಿದ್ದಾರೆ? ನಮ್ ಹಸ್ಬೆಂಡ್ ಹೇಳ್ತವ್ರೆ, ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿಂದು ಇನ್ನ ಹೊಟ್ಟೆ ತುಂಬಿರ್ಬೇಕು ಅಂತ. ಯಾವ ಊರು ನಿಮ್ದು ಕರ್ನಾಟಕದಲ್ಲಿ? ನಮ್ದು ಬೆಂಗಳೂರು, ದಾಸರಳ್ಳಿ ಕೇಳಿದೀರಾ? ಪಿಣ್ಯ ದಾಸರಳ್ಳಿ, ಆ ಊರ್ನವ್ರು ನಾವು. ಹಸ್ಬೆಂಡ್ ಇಲ್ಲೇ ಇದಾರೆ, ಕೊಡ್ತೀನಿ. ಅವ್ರು ಇವಾಗ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಮೆಡಲ್ಸ್ ಗಳನ್ನ ತೋರಿಸ್ತೀನಿ, ತಗೊಂಬಂದ್ ಇಡೋದೆ ಮೆಡಲ್ಸ್ ನ. ಬಹಳ ಖುಷಿ ಆಗ್ತದೆ ಆಸ್ಟ್ರೇಲಿಯಾ ಕನ್ನಡಿಗರೊಂದಿಗೆ ಇವತ್ತು ಮಾತಾಡ್ತಾರೆ. ಇಲ್ಲ, ನಂಗೂ ಖುಷಿ ಆಯ್ತು ನಿಮ್ ವಿಡಿಯೋ ನೋಡ್ತಾ ಇದ್ದೇನು. ರೀಸೆಂಟ್ ಆಗಿ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಿದ್ದು, ಆಮೇಲೆ ಒಬ್ರು ನ್ಯೂಸ್ ಚಾನಲ್ ಅವರು ಇಂಟರ್ವ್ಯೂ ಮಾಡಿದ್ರಲ್ಲ ನಿಮ್ದು, ಅದನ್ನ ನೋಡಿದ್ದು. ಲೇಟೆಸ್ಟ್ ಅಂತಂದ್ರೆ ಚೆನ್ನಾಗ್ ಹೋಗ್ತಾ ಇದೆ. ಆಲ್ ದ ಬೆಸ್ಟ್. ಧನ್ಯವಾದ. ಗ್ಲೋಬಲ್ ಕನ್ನಡಿಗ ಕುಟುಂಬ, ನೀವು ಇನ್ನು ಆಸ್ಟ್ರೇಲಿಯಾದಲ್ಲಿ ದೊಡ್ಡದು ಮಾಡ್ಬೇಕು. ಎಲ್ರಿಗೂ ಹೇಳಿ ಗ್ಲೋಬಲ್ ಕನ್ನಡಿಗ ಜಾಯಿನ್ ಆಗಕ್ಕೆ. ಆಕ್ಚುಲಿ ಏನ್ ಗೊತ್ತಾ, ನಂದು ಒಂದ್ ಯೂಟ್ಯೂಬ್ ಚಾನಲ್ ಇದೆ, ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್ಸ್ ಅಂತ. ಅನು ಇನ್ ವಿದೇಶಿ ಮಾಡ್ತಾ ಇದ್ದೀನಿ. ಕನ್ನಡ ಹೆಸರಿಡಿ, ಏನಾದ್ರು ಚೆನ್ನಾಗಿರೋದು, ಇನ್ನು ಚೆನ್ನಾಗಿ ಜನಕ್ಕೆ ಬೇಗ ಅರ್ಥ. ಅನು ವಿದೇಶದಲ್ಲಿ ಇದ್ದಾಳೆ, ಕನ್ನಡ ಬ್ಲಾಗ್ಸ್ ಮಾಡ್ತಿದ್ದಾಳೆ ಅಂತಾನೆ ಅದನ್ನೇ ಎತ್ತಿ. ಅಂದ್ರೆ ಇನ್ನೊಂದು ಗೊತ್ತಾ, ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್, ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್ಸ್ ಅಂತ. ಅಲ್ಲಿ ನಿಮ್ ಹಸ್ಬೆಂಡ್ ಟಾರ್ಚರ್ ಕೊಡ್ತೀರಾ? ಬಾ ಇಲ್ಲಿ ಕ್ಯಾಮ್ರಾ ಇಡು. ಅವ್ರಿಗೆ ಏನ್ ಕೊಡಲ್ಲ, ಎಲ್ಲ ನಾನೇ ಮಾಡ್ತೀನಿ. ನಾನೇ ಕ್ಯಾಮ್ರಾಮನ್, ನಾನೇ ಎಡಿಟರ್, ಎಲ್ಲ ನಾನೇ. ನಮ್ ಪಾಪ ನಮ್ ರೋಶಿನಿ ಮಾಡ್ತಾಳೆ. ನನ್ ವಿಡಿಯೋ ಯಾವ್ದು ನೋಡಿದೆ ನೀನು? ಯಾವಾಗ ಹಾಕಿದ್ರುನು, ಯೂಟ್ಯೂಬ್ ಅಲ್ಲಿ ಹಾಕಿದ್ರುನು, ಮಮ್ಮಿ ಇವ್ರದು ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಅಂತ. ಇಲ್ಲ, ಆಮೇಲೆ ಇನ್ನೊಂದ್ ಹೇಳೋದು ಮರ್ತೋಯ್ತು. ನಿಮ್ದು ಇದು ಎಸ್ಪೆಷಲಿ ನೀವ್ ಇದಕ್ ಹೋಗಿದ್ರಲ್ಲ, ಅದು ಹಾಟೆಸ್ಟ್ ಸಿಟಿ, ಹಾಟೆಸ್ಟ್ ಕಂಟ್ರಿ ಹೋಗಿದ್ರಲ್ಲ, ಅವಾಗ ನಿಮ್ದೊಂದು ಆ ಟೈಮ್ ಅಲ್ಲಿ ನೀವು ಲೈನ್ ಸಾಂಗ್ ಎಲ್ಲ ಹೇಳ್ತಿರಲ್ಲ, ನನಗೆ ಸಕ್ಕತ್ ಇಷ್ಟ ಆಯ್ತು. ಧನ್ಯವಾದ. ನಮ್ಮ ಕನ್ನಡ ಸಾಹಿತ್ಯ ತುಂಬಾ ಇಲ್ಲ, ಇಷ್ಟ ಆಯ್ತು. ಬಹಳ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ. ಆಸ್ಟ್ರೇಲಿಯಾಗ ಬಂದಾಗ ನಿಮ್ ಮನೆಗೆ ಖಂಡಿತ ಬರ್ತೀನಿ. ನೀವು ಇದಕ್ ಹೋಗ್ತಿರಲ್ಲ, ಫಿಲಿಪ್ ಐಲ್ಯಾಂಡ್ ಹೋಗ್ತಿರಲ್ಲ, ಆ ದಾರಿಯಲ್ಲೇ ಇರೋದು. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಕಾಂಟ್ಯಾಕ್ಟ್ ಎಲ್ಲ ಮೆಸೇಜ್ ಮಾಡಿದಿ. ನಾನು ಬಂದ ಆಮೇಲೆ ನಿಮ್ 3 ಮೆಸೇಜ್ ಮಾಡಿ ನಾನು ನೋಟ್ ಮಾಡಿ ಇಟ್ಟಿರ್ತೀನಿ. ಬಂದಾಗ ತಿಳಿಸ್ತೀನಿ.
ಬನ್ನಿ. ಇದೇನೋ ನಾನ್ ವೆಜ್ ನಮ್ಮನೇಲೆ ಸ್ಟೇ ಆಗ್ಬೇಕು ನೀವು ಬಂದಾಗ. ಖಂಡಿತ ಒಂದೇ ಸುತ್ತಾಡಿಸ್ಬೇಕು, ನೀವು ನಮ್ಗೆ ಆಸ್ಟ್ರೇಲಿಯಾ ಎಲ್ಲ ತೋರಿಸ್ಬೇಕು. ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಸುತ್ತಾಡ್ತೀವಿ. ನಮ್ಮೂರಿಗೆ ಬರ್ತಾರೆ ಅಂತ ನಾವು ಸುತ್ತಾಡ್ಸಿ, ಇನ್ಯಾರು ಸುತ್ತಾಡಿಸ್ತಾರೆ. ಖಂಡಿತ ಖಂಡಿತ. ಎಲ್ಲಾ ಆಸ್ಟ್ರೇಲಿಯಾ ಕನ್ನಡಿಗರಿಗೆ ನನ್ನ ನಮಸ್ಕಾರ ತಿಳಿಸಿ. ಶೋರ್ ನೀವು ಅರ್ಲಿ ಬಂದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ನೆಕ್ಸ್ಟ್ ವೀಕೆಂಡ್ ಈಸ್ಟರ್ ಕ್ರಿಕೆಟ್ ಟೂರ್ನಿಮೆಂಟ್ ಅಂತ ಮಾಡ್ತಾರೆ. ಸರಿ ಸರಿ ಸರಿ. ಅದು ಹೆಂಗೆ ಅಂತಂದ್ರೆ ಈ ವರ್ಷ 29th ಇಯರ್. ಓಕೆ ಓಕೆ. 80s ಅಲ್ಲಿ ಯಾರು ಬಂದಿದ್ರು SKF ಕಡೆಯಿಂದ, ಅವರು ಆಸ್ ಅ ಗೆಟ್ ಟುಗೆದರ್ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತು ಈ ವರ್ಷಕ್ಕೆ 29ನೇ ವರ್ಷದ್ದು ಪ್ರೋಗ್ರಾಮ್. 3 ದಿನ ನಡೆಯುತ್ತೆ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಎಲ್ಲ ಕನ್ನಡಿಗರೆಲ್ಲ ಇರ್ತಾರೆ. ಹೌದೌದು, ಎಲ್ಲ ಇದು ಕರ್ನಾಟಕದವರು ಮೆಜಾರಿಟಿ. ಓಕೆ. ಆಮೇಲೆ ಅದೇ ವ್ಲಾಗ್ ಅಲ್ಲಿ ನೋಡಿದ್ರೆ ವಿಡಿಯೋಸ್ ಎಲ್ಲ ಇದೆ ಫಂಕ್ಷನ್ಸ್. ಏನಿಲ್ಲ ಅಂದ್ರೆ ಒಂದು 400-500 ಜನ ಸೇರ್ತಾರೆ ಫಂಕ್ಷನ್. ಕಳಿಸಿ ಚಾನಲ್ ಒಂದ್ಸರಿ ನೋಡ್ತೀನಿ ನಾನು, ಲಿಂಕ್ ಕಳಿಸಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಮಷ್ಟೆಲ್ಲ ದೊಡ್ಡವರಲ್ಲ ನಾವು, ಚಿಕ್ಕ ಮಗುಗಳು ನಾವೆಲ್ಲ. ದೊಡ್ಡವರು ಚಿಕ್ಕವರು ಯಾವ್ದು ಮಾತಿಲ್ಲ, ಇಲ್ಲೆಲ್ಲ ಕನ್ನಡಿಗರು ಅಷ್ಟೇ. ಮೊನ್ನೆ ಸಿಂಗಾಪುರ್ ನೋಡ್ತಿದ್ದೆ, ಅದ್ರಲ್ಲಿ ಒಬ್ಬ ಇವ್ರನ್ನ ಮೀಟ್ ಮಾಡಿದ್ರಲ್ಲ ನೀವು, ಅವ್ರ ಹೆಸರು ಚೇತನ ಏನೋ, ಆದಿತ್ಯ ಅವ್ರನ್ನ ಮೀಟ್ ಮಾಡಿದ್ರಲ್ಲ. ಅವ್ರು ಹೇಳ್ತಾರೆ ನಿಮ್ಮಷ್ಟೆಲ್ಲ ದೊಡ್ಡವರಲ್ಲ ನಾವು ಅಂತ. ದೊಡ್ಡವ್ರು ಯಾರು ಅಲ್ಲ, ಎಲ್ಲರೂ ಒಂದೇ ಸಮ ಕನ್ನಡಿಗರು ಅಷ್ಟೇ ನಾವು. ಬಟ್ ಐ ಲೈಕ್ ಯು. ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ತುಂಬಾ ಹಿಂಗೆ ಚೆನ್ನಾಗಿ ಬೆಳೀರಿ. ಇನ್ನ ದೇಶಗಳನ್ನ ನೋಡಿ ನಿಮ್ ಮುಖಾಂತರ ನಾವು ನೋಡ್ಬೋದು. ಖಂಡಿತ ಆದಷ್ಟು ಬೇಗ ಆಶ್ರಯ ಸಿಗೋಣ. ರೋಶ್ನಿ ಪುಟ್ಟಿ ಮಾತಾಡು. ಆಮೇಲೆ ಇನ್ನೊಂದು, ಇಲ್ಲಿ ಎವ್ರಿ ಸ್ಯಾಟರ್ಡೆ ಲ್ಯಾಂಗ್ವೇಜ್ ಕ್ಲಾಸಸ್ ನಡೆಯುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅಲ್ಲಿರೋರು ಗೊತ್ತಿಲ್ಲ, ಇಲ್ಲಿ ಕನ್ನಡ, ತೆಲುಗು, ತಮಿಳು, ಇದು ಉರ್ದು, ಇದೇನು ಪಂಜಾಬಿ ಎಲ್ಲಾ ಲ್ಯಾಂಗ್ವೇಜಸ್ ಕ್ಲಾಸಸ್ ನಡೆಯುತ್ತಿದೆ. ಅಲ್ಲೇ ಅಲ್ಲ ನಾನು ಹೇಳ್ತಿರೋದು, ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಫಂಡ್ ಮಾಡಿ ಅವ್ರು ಕ್ಲಾಸಸ್ ನಡೆಸ್ತಾರೆ. ಅಲ್ಲ, ಕರ್ನಾಟಕದಲ್ಲಿ ಇರೋರೇನೆ ಕನ್ನಡನ ಮರ್ತೋಗ್ತಿದಾರೆ. ನಮಗೆ ಎಷ್ಟು ಇದಂತಂದ್ರೆ ನಮ್ ಮಕ್ಳುಗಳು ಕಲಿಬೇಕು ಅಂತ ಇಲ್ಲಿ ಎಷ್ಟು ಜನ ಕಳಿಸ್ತಿದಾರೆ ಕನ್ನಡ ಶಾಲೆಗಳಿಗೆ. ದೂರ ನಾವು ಅದೇ ಹೇಳೋದು, ಬರ್ಡ್ಸ್ ಐ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ದೂರಕ್ಕೆ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ನಿಮ್ ತಂದೆ ತಾಯಿ ಬೆಲೆ, ನಿಮ್ ನಾಡಿನ ಬೆಲೆ, ನಿಮ್ಮ ಭಾಷೆಯ ಬೆಲೆ, ನಿಮ್ಮ ಜಾಗದ ಬೆಲೆ, ನಿಮ್ ದೇಶದ ಬೆಲೆ ಗೊತ್ತಾಗದೆ ಹೊರ ದೇಶದಲ್ಲಿ ಬದುಕಿದಾಗ. ಈಗ ನನಗೂ ಕೂಡ ಇಷ್ಟು ದೇಶ ನೋಡಿದ್ಮೇಲೆ ಗೊತ್ತಾಗಿದ್ದು ನಮ್ ದೇಶದ ಬೆಲೆ, ನಮ್ ರಾಜ್ಯದ ಬೆಲೆ, ನಮ್ ಭಾಷೆಯ ಬೆಲೆ. ಸೊ ಪ್ರತಿಯೊಬ್ರು ಕೂಡ ಜಾಸ್ತಿ ಸುತ್ತಾಡಿದಾಗ ಗೊತ್ತಾಗತ್ತೆ, ದೂರ ಇದ್ದಾಗ ಗೊತ್ತಾಗತ್ತಲ್ವ ಎಲ್ಲರದ್ದು ವ್ಯಾಲ್ಯೂ ಅಂತ. ಆಮೇಲೆ ನಾವೆಲ್ಲ ಶಾಪಿಂಗ್ ಹೋಗಿದ್ರೆ, ಇದು ಊರಿಂದ ಅಪ್ಪ ಅಮ್ಮನೋ ಯಾರನ್ನ ಬಂದಿರ್ತಾರಲ್ಲ, ಬೇರೆಯವ್ರ ಅಪ್ಪ ಅಮ್ಮ, ಅತ್ತೆ ಮಾವ ಯಾರನ್ನ, ಅವ್ರು ಕನ್ನಡದಲ್ಲಿ ನಾವು ಮಾತಾಡೋದ್ ನೋಡಿ ಖುಷಿ ಬಿದ್ದು ಅವ್ರು ಓಡ್ ಬರ್ತಾರೆ, ಸರ್ ನೀವು ಕನ್ನಡದವ್ರ ಅಂತ. ಅದ್ ನೋಡಿದ್ರೆ ಖುಷಿ ಆಗುತ್ತೆ. ಸೇಮ್ ಟೈಮ್ ಒಬ್ಬೊಬ್ರು ಕನ್ನಡ ಮಾತಾಡ್ತೀರ, ಯಾರ ಕನ್ನಡದವನಪ್ಪ ಅಂದ್ಬಿಟ್ಟು ಸೈಡ್ ಹೋಗೋರು ಇದಾರೆ. ಎರಡೂ ಆಗುತ್ತೆ, ನಾವಾಗಿರೋಣ. ಹೌದು. ಒಳ್ಳೇದಾಗ್ಲಿ, ಮತ್ತೆ ಮಾತಾಡೋಣ. ಇನ್ನು ಸಾಕಷ್ಟು ಜನ ಹತ್ರ ಮಾತಾಡೋದು. ಖುಷಿ ಆಯ್ತು. ಸಿಗೋಣ. ನನಗೂ ಅಷ್ಟೇ ಬಹಳ ಖುಷಿ ಆಯ್ತು. ಜೈ ನೀವು ಸ್ಕಲ್ ಐಲ್ಯಾಂಡ್ ಏನೋ ಮಾಡಿದ್ರಲ್ಲ, ಇದಕ್ ಹೋಗಿದ್ರಲ್ಲ, ಇಂಡೋನೇಷ್ಯಾ. ಇಷ್ಟ ಆಯ್ತಾ? ಭಯ ಆಯ್ತಾ? ಭಯ ಆಯ್ತು, ಹಿಂಗ್ ನೋಡ್ತಾ ಇದ್ಲು. ಜಗತ್ತಲ್ಲಿ ಎಂತೆಂತ ವಿಚಿತ್ರ ಜಾಗಗಳಿದೆ ನೋಡು. ಅದಂತೂ ವಿಚಿತ್ರ ಅನ್ನಿಸ್ತು ನಿಜವಾಗ್ಲು. ನೀವು ಹಂಗೆ ಡೈರೆಕ್ಟ್ ನೋಡಿದ್ದೀರಾ? ಓ ಮೈ ಗಾಡ್. ಓಕೆ, ಒಳ್ಳೇದಾಗ್ಲಿ. ಮತ್ತೆ ನೀವೇ ಅಲ್ಲಿಂದ ಲೀವ್ ಅಂತ ಇರುತ್ತಲ್ಲ, ಲೀವ್ ಮಾಡಿ ಅಲ್ಲಿ. ಓಕೆ, ಬಾಯ್, ನಮಸ್ಕಾರ. ಬಾಯ್ ಸರ್. ಈಗ ಅಷ್ಟೇ ನೀವು ನೋಡಿದವರು ಆಸ್ಟ್ರೇಲಿಯಾ ದೇಶದಲ್ಲಿ ಬದುಕ್ತಾ ಇರುವಂತಹ ಕನ್ನಡಿಗರು. ಅವರೆಲ್ಲ ಮಾತಾಡ್ತಾ ಇದ್ರು ಎಷ್ಟು ನೋಡಿ, ದೇಶ ಭಾಷೆ ವಿಚಾರ ಬಂದಾಗ ಹೊರ ದೇಶಕ್ಕೆ ಹೋದಾಗ ಗೊತ್ತಾಗುತ್ತೆ ನಮ್ಮ ನಾಡಿನ ವ್ಯಾಲ್ಯೂ ಏನು ಅಂತ. ಬಹಳ ಖುಷಿ ಆಯ್ತು. ಅವ್ರದ್ದು ಕೂಡ ಚಾನಲ್ ಇದೆಯಂತೆ, ಅವ್ರಿಗೂ ಒಳ್ಳೇದಾಗ್ಲಿ.